ಗೌಡ್ರೆ ನಮಸ್ಕಾರ. ನಮಸ್ಕಾರ ಬಾಬಣ್ಣ. ಇದು ಕೆರೆ ಪಕ್ಕ ಒಂದು ಚೌಟ್ರಿನೂ ಇದೆ ಮತ್ತು ದೇವಸ್ಥಾನ ಇದೆ. ಅದು ದೇವಸ್ಥಾನ ಹೆಸರು ಹೇಳಿ. ದೇವಸ್ಥಾನ ಮಟ್ಟಸ್ವಾಮಿ ಮತ್ತು ಕಾಳಮ್ಮ, ಮಾರಮ್ಮನ ಪೂಜೆಗಳು ಈಗ ಊರು ತುಂಬ ಮಾತಲ್ಲಿ ನಡೀತಾ ಇದೆ. ಈಗ ಇದು ಎಷ್ಟು ದಿನದಿಂದ ಊಟ ಬೆಳೆಸ್ತಾ ಇದ್ದೀರಾ? ಅದು 48 ದಿನ ಅಂದ್ಬಿಟ್ಟು ಈಗ ಎಲ್ಲ ಹೊಸದಾಗಿ ಬಸವನ್ನ ಬಿಟ್ಟು ಮಾತಳ್ಳಿ ನಮ್ಮ ಗ್ರಾಮದಲ್ಲಿ 48 ದಿನ 2 ಮಂಡಲ ಏನೋ ಮಾಡಬೇಕು ಅಂದ್ಬಿಟ್ಟು ಭಗವಂತರದ ಸ್ವಾಮಿಗಳು ಹೇಳಿ ಈಗ ಊರಲ್ಲೆಲ್ಲ ಭಾರಿ ಕಡೆಯಿಂದ ಅನ್ನದಾನ ಮಾಡ್ಕೊಂಡು ಬಸವನ್ನ ಪಾದಪೂಜೆ ಅಂತೆಲ್ಲ ಮಾತಳ್ಳಿ ಗ್ರಾಮಸ್ಥರು ಭಾಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಮಾತನಾಡಲಿ ಜರುಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಪ್ರತಿದಿನ ಭಾಗವಹಿಸಿ ಅನ್ನದಾನನ ಸ್ವೀಕಾರ ಮಾಡ್ಕೊಂಡು ಸಂತೋಷ. ಇನ್ನು ಎಷ್ಟು ದಿನ ಗಂಟ ನಡೆಸ್ತೀರಾ? ಒಂದು 20-25 ದಿನ ಇದೆ. ಪ್ರತಿದಿನ ಎಷ್ಟು ಅಡುಗೆ ಒಂದು ಅಕ್ಕಿ ಎಷ್ಟು ಮೂಟೆ ಹಾಕ್ತಾ ಇದ್ದೀರಾ? ಪ್ರತಿದಿನ ಒಂದು 2 ಕ್ವಿಂಟಾಲಿಂದ 2.5 ಕ್ವಿಂಟಾಲ್. ಎಷ್ಟು ಜನ ಊಟ ಮಾಡಕ್ಕೆ ಬರ್ತಾ ಇದ್ದಾರೆ? ಅಕ್ಕಿ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಜನ ಊಟ ಮಾಡಕ್ಕೆ ಬರ್ತಾ ಇದ್ದಾರೆ? ಕಡಿಮೆ ಅಂದರೆ 1,500 ಜನದಿಂದ 2,500 3,000 ಜನ ತನಕ. ಯಾವ ಊರಿಂದ ಬರ್ತಾರೆ? ಅನ್ನದಾನ ನಡೀತಾ ಇದೆ. ಯಾವ ಊರಿಂದ ಬರ್ತಾರೆ? ಎಲ್ಲ ನಮ್ಮ ನಮ್ಮ ಮಾಕನಹಳ್ಳಿ ಪ್ರಮುಖವಾಗಿ ಗ್ರಾಮಸ್ಥರು, ಬೀನಹಳ್ಳಿ, ಆ ಭಕ್ತಾದಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಈಗ ಪ್ರತಿದಿನ. ಅದು ಇದೆ. ನಿಮ್ಮೂರಲ್ಲಿ ವಿಶೇಷ ಏನು ಬಂಡಿ ಹಬ್ಬಕ್ಕೆ? ಬಂಡಿ ಅವ್ರು ಕೇಳಲಿ ಸುಮ್ಮನಿರಪ್ಪ.